ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ SPSCದು ಚಾಪ್ಟರ್ 5 ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಫಾರ್ಮೇಷನ್ ಆಫ್ LLP ಹೇಗೆ ಫಾರ್ಮೇಷನ್ ಎಲ್ಲ ಆಗುತ್ತೆ ಅಂತ. ಇದರೊಳಗೆ ಫಸ್ಟ್ ಕಂಪ್ಲೇಂಟ್ಸ್ ಆಫ್ LLP ನೋಡೋಣ. LLP ಗೌರ್ನ್ಡ್ ಅಟ್ LLP ಆ್ಯಕ್ಟ್ 2008 ಪ್ರಕಾರ LLPನ ಗೌರ್ನ್ ಮಾಡಿದ್ದಾರೆ. ಫಸ್ಟ್ ಎವ್ರಿ LLP ಮಸ್ಟ್ ಹ್ಯಾಸ್ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ ಅಂದರೆ ನಾರ್ಮಲಿ ಕಂಪ್ನಿಗಳಲ್ಲಿ ಡೈರೆಕ್ಟರ್ಸ್ ಇರ್ತಾರಲ್ಲ, ಅದೇ ಥರ ಇಲ್ಲೂ ಒಂದು ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಇರ್ತಾರೆ. ಓಕೆನಾ. ಮತ್ತು 2 ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಅದರೊಳಗೆ ಒಬ್ಬರು ರೆಸಿಡೆಂಟ್ ಇನ್ ಇಂಡಿಯಾ ಆಗೇ ಇರಲೇಬೇಕು. ಇನ್ ಕೇಸ್ ಆಫ್ LLP ಆಲ್ ದ ಪಾರ್ಟ್ನರ್ಸ್ ಆರ್ ಬಾಡಿ ಕಾರ್ಪೊರೇಟ್ ಆಗಿರ್ಬೋದು ಅಥವಾ 1 or more ಪಾರ್ಟ್ನರ್ಸ್ ಇಂಡಿವಿಜುವಲ್ ಆಗಿರ್ತಾರೆ. ಬಾಡಿ ಕಾರ್ಪೊರೇಟಲ್ಲಿ ಅಟ್ಲೀಸ್ಟ್ 2 ಇಂಡಿವಿಜುವಲ್ಸ್ ಹೂ ಆರ್ ಪಾರ್ಟ್ನರ್ಸ್ ಆಫ್ ಸಚ್ LLP. ಬಾಡಿ ಕಾರ್ಪೊರೇಟಲ್ಲಿ ಇಂಡಿವಿಜುವಲ್ಸ್ ಇರ್ತಾರಲ್ಲ, ಅವರು ಪಾರ್ಟ್ನರ್ ಆಗಿರಬೇಕು ಸಚ್ LLP. ಅಥವಾ ನಾಮಿನಿ ಇರ್ತಾರಲ್ಲ ಬಾಡಿ ಕಾರ್ಪೊರೇಟ್ಗೆ, ಅವರು ಡೆಸಿಗ್ನೇಟೆಡ್ ಪಾರ್ಟ್ನರ್ ಆಗಿರಬೇಕು. ನೆಕ್ಸ್ಟ್ ಬಂದ್ಬಿಟ್ಟು LLP ಮಸ್ಟ್ ಆಡಿಟ್ ಕಂಪಲ್ಸರಿ. ಆಡಿಟ್ನ ಮಾಡಿಸ್ಲೇಬೇಕು. ಯಾವಾಗ ಅಂದರೆ ಅವ್ರದ್ದು ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ 25 lakhsಗಿಂತ ಜಾಸ್ತಿ ಹೋಗಿ ಟರ್ನ್ ಓವರ್ 40 lakhsಗಿಂತ ಜಾಸ್ತಿ ಹೋದರೆ ಆವಾಗ ಆಡಿಟ್ ಮಾಡಿಸ್ಬೇಕಾಗತ್ತೆ. FD ಈಸ್ ಅಲೌಡ್ ಇನ್ ದ ಇಯರ್ 2015 ಇನ್ ದ ಮಂತ್ ಆಫ್ ನವೆಂಬರ್. FDI ಅಲೋ ಇದೆ. ಓಕೆನಾ. ನೆಕ್ಸ್ಟು ECBS ಅಂದರೆ ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್, ಅಂದರೆ ಲೋನ್ ಔಟ್ಸೈಡ್ ಇಂಡಿಯಾ ತೊಗೊಳ್ಳೋ ಅಂಥದ್ದು. ಇದು ಎಲ್ಲ ಬಿಸ್ನೆಸ್ಸಲ್ಲೂ ತೊಗೋತಾರೆ ಔಟ್ಸೈಡ್ ಇಂಡಿಯಾ ಲೋನ್ ಎಲ್ಲ. ಬಟ್ LLPಗೆ ಯಾವುದೇ ಕಾರಣಕ್ಕೂ ತೊಗೊಳ್ಳೋ ಅಂಥ ಆಪ್ಷನ್ನೇ ಇಲ್ಲ. ಔಟ್ಸೈಡ್ ಇಂಡಿಯಾ ಅವರು ತೊಗೊಳಂಗಿಲ್ಲ. ಫಾರಿನ್ ಬ್ಯಾಂಕ್ಸಿಂದನೂ ತೊಗೊಳಂಗಿಲ್ಲ, ಫಾರಿನ್ ಇನ್ಸ್ಟಿಟ್ಯೂಷನಿಂದನೂ ತೊಗೊಳಂಗಿಲ್ಲ, ಈವನ್ ಫಾರಿನ್ ಪಾರ್ಟ್ನರ್ಸಿಂದನೂ ಅವ್ರು ಲೋನ್ ತೊಗೊಳಂಗಿಲ್ಲ. ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದನ್ನು ತೊಗೊಬೋದು ಬೇಕಿದ್ರೆ ಅವರು. ಬಟ್ ಲೋನ್ಸ್ನ ತೊಗೊಳಂಗಿಲ್ಲ, ಲೋನ್ ತೊಗೊಳಂಗಿಲ್ಲ ಅಷ್ಟೇ. ನೆಕ್ಸ್ಟು LLP ಅಗ್ರಿಮೆಂಟ್ ನೋಡೋಣ. LLP ಅಗ್ರಿಮೆಂಟ್ ಏನು ಡಿಫೈನ್ ಮಾಡುತ್ತೆ ಅಂದರೆ ರೈಟ್ಸು, ಡ್ಯೂಟೀಸು, ರೆಸ್ಪಾನ್ಸಿಬಲ್ಸ್ ಆಫ್ ಪಾರ್ಟ್ನರ್ಸು, ಅದೆಲ್ಲ ಅವ್ರವ್ರ ಮಧ್ಯ ಏನೇನು ಡ್ಯೂಟೀಸ್ ಇದೆ, ಏನೇನು ರೈಟ್ಸ್ ಇದೆ, ಅದನ್ನೆಲ್ಲ ಇದು ಮಾಡುತ್ತೆ. ಫಸ್ಟು ಅದು ಎಲ್ಲ LLP ಫರ್ಮ್ಸಲ್ಲೂ ಅಗ್ರಿಮೆಂಟ್ ಇದ್ದೇ ಇರುತ್ತೆ. LLP ಇನ್ಕಾರ್ಪೊರೇಟ್ ಆಗಬೇಕಾದ್ರೆ ಯಾವ್ದಾದ್ರು ಅಗ್ರಿಮೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ವಿತಿನ್ 30 days, ಅಂದರೆ ಇನ್ನೂ ಎಂಟರ್ ಆಗಿಲ್ಲ ಅಗ್ರಿಮೆಂಟ್ಗೆ ಅಂದರೂ ಪರವಾಗಿಲ್ಲ, ವಿತಿನ್ 30 days ಒಳಗಡೆ, ಡೇಟ್ ಆಫ್ ಇನ್ಕಾರ್ಪೊರೇಷನ್ ಆಗಿ 30 days ಒಳಗಡೆ ಅವರು ಅಗ್ರಿಮೆಂಟ್ಗೆ ಎಂಟರ್ ಆಗಿ ಮತ್ತು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕು. ಯಾವುದ್ರೊಳಗೆ ಅಂದರೆ ಡ್ರಾಫ್ಟ್ ಆನ್ ದ ಸ್ಟ್ಯಾಂಪ್ ಪೇಪರಲ್ಲಿ ಮಾಡಿಸ್ಬೇಕು ಮತ್ತು ಸೈನ್ ಆಗಿರಬೇಕು ಆಲ್ ದ ಪಾರ್ಟ್ನರ್ಸ್. ಮತ್ತು ಅಲಾಂಗ್ ವಿತ್ 2 ವಿಟ್ನೆಸಸ್ ಎಂತಕ್ಕೆ ಅಂತ ಅಂದರೆ ಅವರು ಏನಾದ್ರು ಕಷ್ಟ, ಏನಾದ್ರು ಪ್ರಾಬ್ಲಮ್ ಬಂದಾಗ ಕಂಪ್ನೀಲಿ, ಅವಾಗ ಅವ್ರು ಸುಳ್ಳು ಹೇಳ್ಬೋದಲ್ಲ, ನನ್ನ ಎದುರಿಸ್ಬಿಟ್ಟು ಸೈನ್ ಹಾಕ್ಸ್ಬಿಟ್ರು, ಆ ಥರ ಎಲ್ಲ ಸುಳ್ಳು ಹೇಳ್ಬಿಡ್ತಾರೆ ಅಂದ್ಬಿಟ್ಟು 2 ವಿಟ್ನೆಸಸ್ ಇದೆ. ಓಕೆನಾ. ಇವಾಗ LLPದು ಆಲ್ಟ್ರೇಷನ್ಸ್ ಇರುತ್ತಲ್ಲ, ಅದೆಲ್ಲ ಹೇಗೆ ಮಾಡೋದಂತ ನೋಡೋಣ. ಫಸ್ಟು LLP ಅಗ್ರಿಮೆಂಟ್ ಆಲ್ಟ್ರೇಷನ್ ನೋಡೋಣ. ಫಸ್ಟ್ ಕನ್ಸಲ್ಟ್ ಮಾಡಬೇಕು ಎಲ್ಲ ಪಾರ್ಟ್ನರ್ಸ್ನು. ನಾರ್ಮಲ್ ಕಂಪ್ನಿಗಳಲ್ಲಾದರೆ 75% ಜನ ಒಪ್ಕೊಂಡ್ರೆ ಸಾಕು. ಬಟ್ ಇದರೊಳಗೆ ಎಲ್ಲ ಪಾರ್ಟ್ನರ್ಸು ಒಪ್ಕೊಬೇಕಾಗತ್ತೆ. ಆಮೇಲೆ ಇನ್ಫಾರ್ಮ್ ರಿಜಿಸ್ಟರ್ ಇನ್ ಫಾರ್ಮ್ 3 ವಿತಿನ್ 30 days ಒಳಗಡೆ ಈ ಥರ ಚೇಂಜಸ್ ಮಾಡಿದ್ದೀವಿ LLP ಅಗ್ರಿಮೆಂಟಲ್ಲಿ ಅಂತ ಇನ್ಫಾರ್ಮ್ ಮಾಡಬೇಕಾಗತ್ತೆ ROCಗೆ. ನೆಕ್ಸ್ಟು ಫ್ರಮ್ ದ ಡೇಟ್ ಆಫ್ ಚೇಂಜಲ್ಲಿ ಅಲಾಂಗ್ ವಿತ್ ಒರಿಜಿನಲ್ ಅಗ್ರಿಮೆಂಟು ಮತ್ತು ನ್ಯೂ ಅಗ್ರಿಮೆಂಟ್ನ ROCಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಏನಕ್ಕೆ ಅಂದರೆ ROCಗೆ ಗೊತ್ತಾಗಬೇಕಲ್ಲ ಏನೇನು ಚೇಂಜಸ್ ಆಗಿದೆ, ಓಲ್ಡ್ ಅಗ್ರಿಮೆಂಟಲ್ಲಿ ಏನಿತ್ತು, ನ್ಯೂ ಅಗ್ರಿಮೆಂಟಲ್ಲಿ ಏನು ಚೇಂಜ್ ಆಗಿರುತ್ತೆ ಅಂತ ಗೊತ್ತಾಗಬೇಕಾಗಿರೋದ್ರಿಂದ ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಚೇಂಜ್ ಆಫ್ ಪಾರ್ಟ್ನರು ಚೇಂಜ್ ಆಯಿತು. ಯಾವ ಟೈಮಲ್ಲಿ ಚೇಂಜ್ ಆಗ್ತಾರೆ ಪಾರ್ಟ್ನರು? ಒಂದು ಅಡ್ಮಿಷನ್ ಆಗಿರಬೇಕು, ಇಲ್ಲ ಡೆತ್ ಆಗಿರಬೇಕು, ಇಲ್ಲ ರಿಟೈರ್ಮೆಂಟ್ ಇರ್ಬೋದು. ಆ ಟೈಮಲ್ಲೆಲ್ಲ ಪಾರ್ಟ್ನರ್ಸು ಚೇಂಜ್ ಆಗ್ತಾರೆ. ಇದರೊಳಗೆ ಕನ್ಸೆಂಟ್ ಆಫ್ ಮೆಜಾರಿಟಿ ಪಾರ್ಟ್ನರ್ಸ್ ಅಷ್ಟೇ ಬೇಕಾಗಿರುತ್ತೆ. ಆಲ್ ಪಾರ್ಟ್ನರ್ಸ್ ರಿಕ್ವೈರ್ಮೆಂಟ್ ಇಲ್ಲ, ಮೆಜಾರಿಟಿ ಪಾರ್ಟ್ನರ್ಸ್ದು ರಿಕ್ವೈರ್ಮೆಂಟ್ ಅಷ್ಟೇ ಇದೆ. ಆಮೇಲೆ ರಿಜಿಸ್ಟರ್ಗೆ ಇನ್ಫಾರ್ಮ್ ಮಾಡಬೇಕು ಇನ್ ಫಾರ್ಮ್ 4 ವಿತಿನ್ 30 days ಒಳಗೆ. ಡೇಟ್ ಚೇಂಜ್ ಆದಮೇಲೆ 30 days ಒಳಗಡೆ ಇನ್ಫಾರ್ಮ್ ಮಾಡಬೇಕು. ಅಡ್ಮಿಷನ್ ಆಗಿತ್ತು, ಪಾರ್ಟ್ನರ್ದು ಅಡ್ಮಿಷನ್ ಆಗಿತ್ತು ಅಂದರೆ ಕನ್ಸರ್ಟ್ ಲೆಟರ್ ಕೊಡಬೇಕಾಗತ್ತೆ. ಡೆತ್ ಅಥವಾ ರಿಟೈರ್ಮೆಂಟ್ ಆಗಿತ್ತು ಅಂದರೆ ಪ್ರೂಫ್ ಆಫ್ ಸೀಸೇಷನ್ ಕೊಡಬೇಕಾಗತ್ತೆ. ಆಮೇಲೆ ಕೆಲವು ಕಡೆ ಏನಾಗುತ್ತೆ ಅಂದರೆ ಪಾರ್ಟ್ನರ್ ನೇಮೇ ಚೇಂಜ್ ಮಾಡ್ಕೊಂಡಿರ್ತಾರೆ. ಆ ಟೈಮಲ್ಲಿ ಪಾರ್ಟ್ನರ್ ಅವ್ರ ನೇಮ್ನ ಚೇಂಜ್ ಮಾಡಿಕೊಂಡಾಗ ಅದಕ್ಕೆ ಅಫಿಡವಿಟ್ ಕೊಡಬೇಕಾಗತ್ತೆ.
In case body corporate is appointed as a partner, details will be given, details of representative. ಬಾಡಿ ಕಾರ್ಪೊರೇಟ್ ಇದ್ದಾಗ ಅವ್ರ ಕಂಪ್ನಿ ನಡೆಸ್ತಾ ಇರ್ತಾರೆ, ಅಂದರೆ ರೆಪ್ರೆಸೆಂಟೇಟಿವ್ ಕಂಪ್ನಿ ನಡೆಸೋದಲ್ವ, ಸಪ್ರೇಟ್ ಲೀಗಲ್ ಎಂಟಿಟಿ ಆಗಿಬಿಡುತ್ತಲ್ವ, ಅದಕ್ಕೆ ರೆಪ್ರೆಸೆಂಟೇಟಿವ್ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಚೇಂಜಸ್ ಇನ್ ದ ನೇಮ್ ಆಫ್ LLP. LLP ನೇಮ್ ಚೇಂಜ್ ಮಾಡಬೇಕಂದ್ರೆ ಏನೇನು ತೊಗೊಬೇಕು, ಏನೇನು ಮಾಡಬೇಕು ಅಂತ. ಫಸ್ಟ್ ಏನಂತ ಅಂದರೆ, ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಒಂದು ನೀವು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಒಂದು CG ಚೇಂಜ್ ಮಾಡ್ತಾರೆ ನಿಮ್ಮ ನೇಮ್ನ. ಯಾವ ಟೈಮಲ್ಲಿ CG ಚೇಂಜ್ ಮಾಡ್ತಾರೆ ಅಂದರೆ, ಸಮಥಿಂಗ್ ಅಫೆನ್ಸಿವ್ ಆಗಿದ್ದರೆ ನಿಮ್ಮ ನೇಮು, ಇವಾಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ್ ಲಿಮಿಟೆಡ್, ಚೈನಾ ಲಿಮಿಟೆಡ್ ಆ ಥರ ಏನಾದ್ರು ಇತ್ತು ಅಂದಾಗೆಲ್ಲ ನಿಮಗೆ CG ನೇಮ್ ಚೇಂಜ್ ಮಾಡೋಕ್ಕೆ ಹೇಳ್ತಾರೆ. ಆವಾಗ ನೀವೇನಾದ್ರು ಫೇಲ್ ಮಾಡಿದ್ರಿ ಚೇಂಜ್ ಮಾಡೋದಕ್ಕೆ ಅವ್ರು ಕೊಟ್ಟಿರೋ ಸ್ಪೆಸಿಫಿಕ್ ಟೈಮಲ್ಲಿ ಅಂದಾಗ ನಿಮಗೆ ಫೈನ್ನ ಹಾಕ್ತಾರೆ CG. ಓಕೆನಾ? ಇಫ್ LLP ಈಸ್ ಒಬ್ಟೈನಿಂಗ್ ಫಾರ್ ನೇಮ್ ಚೇಂಜ್ ವಾಲಂಟರಿ ಬೇಸಿಸಲ್ಲಿ ನೇಮ್ ಚೇಂಜ್ ಮಾಡಿದ್ರೆ ಅವರು ಮ್ಯಾಕ್ಸಿಮಮ್ 6 ನೇಮ್ ಪ್ರಿಫರೆನ್ಸ್ ಕೊಡ್ಬೋದು. ಯಾಕೆಂದರೆ ಒಂದು ಸತಿ ಒಂದು ನೇಮ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ, ಆ ನೇಮ್ ಬೇರೆ LLP ತೊಗೊಂಡಿರ್ತಾರೆ, ಸೇಮ್ ಕಂಪ್ನಿ ಥರನೇ LLPನೂ ಅಷ್ಟೇ, ಒಂದು LLPಗೆ ಇರೋ ನೇಮ್ ಇನ್ನೊಂದು LLPಗೆ ಇರಬಾರ್ದು. ಅದೇ ಥರ ಇನ್ನೊಂದು LLP ತೊಗೊಂಡ್ಬಿಟ್ಟಿದ್ರೆ ನೀವು ಒಂದು ನೇಮ್ ಕೊಟ್ಟಾಗ ನೀವು ಮತ್ತೆ CGಗೆ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ, ಮತ್ತೆ ಇದೆಲ್ಲ ಮಾಡಬೇಕು, ಲಾಂಗ್ ಪ್ರೊಸೀಜರ್ ಆಗಿಬಿಡುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಬೋರ್ಡ್ ಆಫ್ ಡೈರೆಕ್ಟರ್ನ ಕೇಳಬೇಕು, ಬೇರೆ ನೇಮ್ ಸೆಲೆಕ್ಟ್ ಮಾಡೋಕ್ಕೆ, ಆ ಥರ ಎಲ್ಲ ತುಂಬ ರಿಸ್ಕ್ ಆಗಿಬಿಡುತ್ತೆ. ಅದಕ್ಕೆ ನೀವು ಲಿಸ್ಟ್ ಆಫ್ ನೇಮ್ಸ್ನ ಕೊಡ್ತೀರಾ, ಅಂದರೆ ನಿಮ್ಮ ಪ್ರಿಫರೆನ್ಸ್ ಈ ಫಸ್ಟು ಒಂದು ನೇಮ್ ಕೊಡ್ತೀರಾ, ಅದು ನಿಮ್ಮ ಫಸ್ಟ್ ಪ್ರಿಫರೆನ್ಸ್, ನೆಕ್ಸ್ಟ್ ಸೆಕೆಂಡ್ ಪ್ರಿಫರೆನ್ಸ್, ಆ ಥರ 6 ಪ್ರಿಫರೆನ್ಸ್ ತನಕ ನೀವು ನೇಮ್ ಕೊಟ್ಟರೆ ROC ಚೆಕ್ ಮಾಡಿಬಿಟ್ಟು ಅದರೊಳಗೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡುತ್ತೆ. ಅವ್ರೇನು 6th ಬರಲ್ಲ, ಫಸ್ಟಿಂದನೇ ನೋಡ್ತಾರೆ, ಫಸ್ಟ್ ಪ್ರಿಫರೆನ್ಸಲ್ಲಿರೋದು ನೇಮ್ ಅವೈಲಬಲ್ ಇದೆಯಾ, ಫಸ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಕೆಂಡ್ ಇಲ್ಲ ಅಂದರೆ ನೆಕ್ಸ್ಟ್ ಥರ್ಡು, ಆ ಥರ ಚೆಕ್ ಮಾಡ್ತಾ ಹೋಗ್ತಾರೆ. ಆ ಥರ 6 ಅಷ್ಟೇ ಕೊಡೋಕ್ಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಎನ್ಶೋರ್ ದಟ್ ದ ನೇಮ್ ಈಸ್ ನಾಟ್ ಸಿಮಿಲರ್ ಟು ಎಕ್ಸಿಸ್ಟಿಂಗ್ LLP. ಆ 6 ಕೊಡ್ಬೇಕಾದ್ರೇನು ನಿಮಗೂ ನೀವು ಎನ್ಶೋರ್ ಮಾಡ್ಕೊಳ್ಳಿ, ಯಾವ್ದಾದ್ರು LLPದು ನೇಮ್ ಇದೆಯಾ ಅದು ಅಂತ ನೀವು ಒಂದ್ಸತಿ ಎನ್ಶೋರ್ ಮಾಡ್ಕೊಬೋದು. ಮತ್ತು ಕನ್ಸಲ್ಟ್ ಆಫ್ ಆಲ್ ಪಾರ್ಟ್ನರ್ ಇಸ್ ರಿಕ್ವೈರ್ಡ್, ಎಲ್ಲ ಪಾರ್ಟ್ನರ್ಸ್ದು ಕನ್ಸಲ್ಟ್ ಇರಲೇಬೇಕು. ಫಾರ್ಮ್ 4 ನೀವು ಫೈಲ್ ಮಾಡಬೇಕಾಗತ್ತೆ ವಿತಿನ್ 30 ಡೇಸ್ ನೇಮ್ ಚೇಂಜ್ ಆಗೋದ್ಮೇಲೆ ವಿತಿನ್ 30 ಡೇಸಲ್ಲಿ ಇನ್ಫಾರ್ಮ್ ಮಾಡಬೇಕಾಗತ್ತೆ. ಆಮೇಲೆ ರಿಜಿಸ್ಟರ್ ವಿಲ್ ಬಿ ಗಿವ್ ನ್ಯೂ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ನಿಮ್ಮ ನೇಮ್ ಚೇಂಜ್ ಆದಾಗ ನಿಮ್ಮ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನಲ್ಲಿ ಓಲ್ಡ್ ನೇಮ್ ಇರುತ್ತೆ ಕಂಪ್ನಿದು, ಅದಕ್ಕೋಸ್ಕರ ಇವಾಗ ಎಲ್ಲ ಇದಾದಮೇಲೆ ರಿಜಿಸ್ಟರ್ ಏನು ಮಾಡ್ತಾರೆ, ನ್ಯೂ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಡ್ತಾರೆ. ಪೆನಾಲ್ಟಿ ಇದು ಅಂದರೆ ಆವಾಗಲೇ ಫಸ್ಟಲ್ಲೇ ಹೇಳಿದ್ನಲ್ಲ, CGದು ಆರ್ಡರ್ ನೀವು ಫಾಲೋ ಮಾಡಲಿಲ್ಲ ಅಂದರೆ ಫೈನ್ ಬೀಳುತ್ತೆ ಅಂತ, ಅದೇ ಇದು ಪೆನಾಲ್ಟಿ, ನಾನ್ ಕಂಪ್ಲೇಂಟ್ಸ್ ಆಫ್ ಆರ್ಡರ್ ಆಫ್ CGದು ಅಪ್ ಟು 5 lakhs ಫಾರ್ LLP ಇರುತ್ತೆ, 10 lakhs ಫಾರ್ ಈಚ್ ಪಾರ್ಟ್ನರ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ಆಲ್ಟ್ರೇಷನ್ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಆಫೀಸ್ದು ಆಲ್ಟ್ರೇಷನ್. ಫಸ್ಟ್ ಅದರೊಳಗೆ ಒಂದು 3 or 4 ಕೇಸ್ ಇದೆ. ಫಸ್ಟ್ ಕೇಸ್ ನೋಡೋಣ. ವಿತಿನ್ ಸೇಮ್ ಸ್ಟೇಟ್ ಸೇಮ್ ROC. ಸೇಮ್ ಸ್ಟೇಟು ಸೇಮ್ ROC ಅಂದರೆ ಏನಿರ್ಬೋದು ಅಂದರೆ, ಫಸ್ಟ್ ಈ ರೋಡಿಂದ ಪಕ್ಕದ ರೋಡ್ಗೆ ಹೋಗೋದು, ಅಥವಾ ಈ ಬಿಲ್ಡಿಂಗಿಂದ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗೋದು, ಆ ಥರ ಇರುತ್ತೆ. ಅವಾಗ ಏನು ಮಾಡಬೇಕು, ಎಲ್ಲ ಪಾರ್ಟ್ನರ್ಸ್ ಕನ್ಸಲ್ಟ್ ತೊಗೋಬೇಕು, ಮತ್ತು ಚೇಂಜ್ ಮಾಡಾದ್ಮೇಲೆ ಫಾರ್ಮ್ 15 ಫೈಲ್ ಮಾಡಬೇಕು. ಫಾರ್ಮ್ 15 ವಿತಿನ್ 30 ಡೇಸ್ ಒಳಗಡೆ. ಆಮೇಲೆ ಕೇಸ್ 2 ಬಂದ್ಬಿಟ್ಟು ವಿತಿನ್ ಸೇಮ್ ಸ್ಟೇಟ್ ಡಿಫ್ರೆಂಟ್ ROC ಅಂತ. ಇದು ಎಲ್ಲಿ ಪಾಸಿಬಲ್ ಆಗುತ್ತೆ ಅಂದರೆ, ತಮಿಳ್ನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಪಾಸಿಬಲ್ ಆಗುತ್ತೆ. ಈ 2 ಸ್ಟೇಟ್ಸಲ್ಲಿ 2 ROC ಇದೆ. ಯಾವ್ದು ಅಂತ ಅಂದರೆ, ಮಹಾರಾಷ್ಟ್ರದಲ್ಲಿ ಪುಣೆ ಮತ್ತು ಮುಂಬೈ ಇದೆ, ತಮಿಳ್ನಾಡಲ್ಲಿ ಚೆನ್ನೈ ಮತ್ತು ಕೊಯಂಬತ್ತೂರು ಇದೆ. ಓಕೆನಾ? ಆ ಟೈಮಲ್ಲಿ ಆವಾಗ ಡಿಫ್ರೆಂಟ್ ROC, ಸೇಮ್ ಸ್ಟೇಟ್ ಡಿಫ್ರೆಂಟ್ ROC ಅಂತ ಇವೆರಡು ಸ್ಟೇಟಿಗೆ ಮಾತ್ರ ಪಾಸಿಬಲ್ ಆಗುತ್ತೆ. ಆ ಟೈಮಲ್ಲಿ ಅವರು ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಎಲ್ಲ ಪಾರ್ಟ್ನರ್ಸ್ದು ಕನ್ಸಲ್ಟ್ ತೊಗೋಬೇಕಾಗತ್ತೆ, ಫಾರ್ಮ್ 15 ಫೈಲ್ ಮಾಡಬೇಕಾಗತ್ತೆ ವಿತಿನ್ 30 ಡೇಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬರೀ 3 ಕೇಸಸ್ ಇರೋದು. ನೆಕ್ಸ್ಟ್ ಕೇಸ್ 3 ಬಂದ್ಬಿಟ್ಟು ಔಟ್ಸೈಡ್ ದ ಸ್ಟೇಟ್ಗಿಂತ ಬೇರೆ ಸ್ಟೇಟಿಗೆ, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಶಿಫ್ಟ್ ಮಾಡ್ತಿದ್ರಿ ನಿಮ್ಮದು ರಿಜಿಸ್ಟ್ರೇಷನ್ ಆಫೀಸ್ನ. ಆವಾಗ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ, ಎಲ್ಲ ಪಾರ್ಟ್ನರ್ಸ್ದು, ಮತ್ತು ಕನ್ಸಲ್ಟ್ ಮಾಡಬೇಕಾದ್ರೆ ಸೆಕ್ಯೂರ್ ಕ್ರೆಡಿಟರ್ಸ್ ಇರ್ತಾರಲ್ಲ ಅವ್ರ ಹತ್ರನೂ ಇದು ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಪಬ್ಲಿಕ್ ನೋಟಿಸ್ ಕೊಡಬೇಕಾಗತ್ತೆ ಇಂಗ್ಲೀಷ್ ಮತ್ತು ವರ್ನಾಕ್ಯುಲರ್ ಲ್ಯಾಂಗ್ವೇಜಲ್ಲಿ. ಮತ್ತು ಫಾರ್ಮ್ 15 ವಿತಿನ್ 30 ಡೇಸ್ ಒಳಗೆ ನೀವು ಫಿಲ್ ಮಾಡಬೇಕಾಗತ್ತೆ. ಇದು ಆಲ್ಮೋಸ್ಟ್ ಎಲ್ಲ 3 ಕೇಸು ಕೂಡ ಫಾರ್ಮ್ 15 ಇರೋದು. 3 ಕೇಸನ್ನು ಫಾರ್ಮ್ 15 ಫೈಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಆ್ಯನ್ಯುವಲ್ ಕಂಪ್ಲೈನ್ಸಸ್ ಅಂತ. ಆ್ಯನ್ಯುವಲ್ ಕಂಪ್ಲೈನ್ಸಸ್ ನೋಡೋದಾದರೆ, ಆ್ಯನ್ಯುವಲ್ ಕಂಪ್ಲೈನ್ಸಸ್ಸಲ್ಲಿ ಆ್ಯನ್ಯುವಲ್ ರಿಟರ್ನ್ ಇದೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಇದೆ. ಆ್ಯನ್ಯುವಲ್ ರಿಟರ್ನ್ ಬಂದ್ಬಿಟ್ಟು ಲಾಸ್ಟ್ ಡೇಟ್
ಲಾಸ್ಟ್ ಡೇಟ್ ಬಂದ್ಬಿಟ್ಟು ಆ್ಯನ್ಯುವಲ್ ರಿಟರ್ನ್ಗೆ 30th ಮೇನೇ ಲಾಸ್ಟ್ ಡೇಟು. ಇದು ಫಾರ್ಮ್ 11 ಫೈಲ್ ಮಾಡೋಕ್ಕೆ. ಮತ್ತು ಇದು ಸರ್ಟಿಫೈಡ್ ಬೈ PCS ಅಂದರೆ ಪ್ರಾಕ್ಟೀಸಿಂಗ್ ಕಂಪ್ನಿ ಸೆಕ್ರೆಟರಿಗಳು, ಅವರು ಸರ್ಟಿಫೈಡ್ ಮಾಡಿರಬೇಕು ಆ್ಯನ್ಯುವಲ್ ರಿಟರ್ನ್ನ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಆ್ಯನ್ಯುವಲ್ ರಿಟರ್ನ್ ಯಾವಾಗ ಫೈಲ್ ಮಾಡಬೇಕು ನೀವು ಅಂದರೆ ಟರ್ನ್ ಓವರ್ ಮೋರ್ ದ್ಯಾನ್ 5 crores ಆಗಿದ್ದಾಗ, ಇಲ್ಲ ಕ್ಯಾಪಿಟಲ್ ಮೋರ್ ದ್ಯಾನ್ 50 lakhs ಆಗಿದ್ದಾಗ ನೀವು ಆ್ಯನ್ಯುವಲ್ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಂದು 30th October ಒಳಗಡೆ ಫೈಲ್ ಮಾಡಬೇಕಾಗುತ್ತೆ ಇನ್ ಫಾರ್ಮ್ 8. ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನಲ್ಲಿ 3 types ಇದೆ. LLP ಕಂಪಲ್ಸರಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಾಗುತ್ತೆ. ಅದ್ರದ್ದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 30th September ಫೈಲ್ ಮಾಡಬೇಕಾಗುತ್ತೆ. ಫಾರ್ಮ್ 3CEB ಇದಂದರೆ ಏನಂದರೆ, ಇದು ನೀವೇನು ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಜಸ್ಟ್ ಒಂದು ಫಾರಿನ್ ಟ್ರಾನ್ಸಾಕ್ಷನ್ ಆ ಥರ ಏನೋ ಮಾಡಿರೋಂಥ ಇದಕ್ಕೆ, ಈ ಫಾರಿನ್ ರಿಲೇಟೆಡ್ ಇದು ಅವ್ರು ಏನಾದ್ರು ಫಾರಿನ್ದು ಮಾಡಿದ್ದಾಗ 30th November ಫೈಲ್ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ರಿಟರ್ನು. ಅದರ್ಸ್ ಬಂದ್ಬಿಟ್ಟು 31st July ಮಾಡೋದು. ನೆಕ್ಸ್ಟು ಅಮೆಂಡ್ಮೆಂಟ್ ನೋಡೋಣ. ಅಮೆಂಡ್ಮೆಂಟ್ ಬಂದ್ಬಿಟ್ಟು ಇನ್ಕಾರ್ಪೊರೇಷನ್ ಆಫ್ LLP. ಇಲ್ಲಿಗೆ ಇದು ಆಲ್ಟ್ರೇಷನ್ ಮುಗ್ದೋಗುತ್ತೆ. ಇಲ್ಲಿಂದ ಅಮೆಂಡ್ಮೆಂಟ್ಸು ಇನ್ಕಾರ್ಪೊರೇಷನ್ ಆಫ್ LLP. ಇದು ಬಂದ್ಬಿಟ್ಟು ಫಾರ್ FILLIP ಅಂದರೆ ಫಾರ್ಮ್ ಆಫ್ ಇನ್ಕಾರ್ಪೊರೇಷನ್ ಆಫ್ LLP ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂತ. ಇದು ಫೈಲ್ ಆಗಿರಬೇಕು ಇನ್ಕಾರ್ಪೊರೇಷನ್ ಟೈಮಲ್ಲಿ. ಆಮೇಲೆ DPIN ಅಂದರೆ ಹೆಂಗೆ ಡೈರೆಕ್ಟರ್ಸ್ಗೆ DIN ಇರುತ್ತೋ ಹಂಗೆ ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ಗೆ DPIN ಇರುತ್ತೆ. ಅದು ಮ್ಯಾಕ್ಸಿಮಮ್ 2 ಡೆಸಿಗ್ನೇಟೆಡ್ ಪಾರ್ಟ್ನರ್ಸ್ ಹತ್ರ ಇರಬೇಕು. ಅಟ್ಲೀಸ್ಟ್ 1 ಡೆಸಿಗ್ನೇಟೆಡ್ ಪಾರ್ಟ್ನರು ಹತ್ರ DSC ಅಂದರೆ ಸೈನ್ ಮಾಡೋದು, ಕಾಮರ್ಸಲ್ಲಿ ಸೈನ್ ಮಾಡೋ ಅಂಥ ಸರ್ಟಿಫಿಕೇಟ್ ಇರಬೇಕು ಅವ್ರ ಹತ್ರ. ನೆಕ್ಸ್ಟು ಫಾರ್ಮಲ್ಲಿ ಸೈನ್ ಮಾಡೋ ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟು ನೇಮ್ ರಿಸರ್ವೇಷನು, ಇವರು ಎಕ್ಸಿಸ್ಟಿಂಗ್ LLPಗೆ ರನ್ ಫಾರ್ಮಲ್ಲಿ ಫೈಲ್ ಮಾಡ್ಬೋದು. ನ್ಯೂ ಕಂಪ್ನಿಗಳಿಗೆ ಫಿಲ್ ಇನ್ ಅಂತ ಒಂದು ಫಾರ್ಮ್ ಇದೆ, ಅದರೊಳಗೆ ಇವರು ನೇಮ್ನ ರಿಸರ್ವ್ ಮಾಡ್ಬೋದು. ROC ಫೈನ್ ಮಾಡುತ್ತೆ. ROC ಫೈನ್ಸ್ ಏನಾದ್ರು ಡಿಫಾಲ್ಟ್ ಏನಾದ್ರು ಇತ್ತು ಅಂದರೆ ಇನ್ಫಾರ್ಮ್ ಅವರು ಆರ್ಡರ್ ಮಾಡ್ತಾರೆ ಮತ್ತೆ ರೀಸಬ್ಮಿಷನ್ ಮಾಡಿ ಅಂತ. ಮ್ಯಾಕ್ಸಿಮಮ್ 2 times ರೀಸಬ್ಮಿಷನ್ ಅಲೋಡ್ ಇದೆ. ಅದು ಒಂದೊಂದು ಸತಿ ರೀಸಬ್ಮಿಷನ್ಗೂ 15 days ಗ್ಯಾಪ್ ಕೊಟ್ಟಿರ್ತಾರೆ, ಅಂದರೆ ಟೈಮ್ ಕೊಟ್ಟಿರ್ತಾರೆ ನಿಮಗೆ. ಮತ್ತು ROC ಇಶ್ಯೂ ಮಾಡ್ತಾರೆ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಸ್ಯಾಟಿಸ್ಫೈಡ್ ಆಯಿತು ಅಂತ. ಇದು ಬಂದ್ಬಿಟ್ಟು ಈ ಲೆಸನಲ್ಲಿರೋವಂಥ ಫಾರ್ಮ್ಸು. ಫಾರ್ಮ್ 3 ಚೇಂಜ್ ಆಫ್ ಅಗ್ರಿಮೆಂಟು, ಫಾರ್ಮ್ 4 ಚೇಂಜ್ ಆಫ್ ಪಾರ್ಟ್ನರು, ಫಾರ್ಮ್ 5 ಚೇಂಜ್ ಆಫ್ ನೇಮ್ ಆಫ್ LLP, ಫಾರ್ಮ್ 15 ಚೇಂಜ್ ಆಫ್ ರಿಜಿಸ್ಟ್ರೇಷನ್ ಆಫೀಸು, ಫಾರ್ಮ್ 8 ಫಿನಾನ್ಷಿಯಲ್ ಸ್ಟೇಟ್ಮೆಂಟು, ಫಾರ್ಮ್ 11 ಆ್ಯನ್ಯುವಲ್ ರಿಟರ್ನ್. ಇಲ್ಲಿಗೆ ಈ ಲೆಸನ್ ಮುಗಿಯುತ್ತೆ. ಇದು ತುಂಬ ಚಿಕ್ಕ ಲೆಸನ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.